ನೋಡ್ರಿ ಊರಿಗೆ ಬೆಂಕಿ ಹಚ್ಚಿ ನೀರಿಗೆ ಹೋಗೋಣ ಬಂದ್ರಿ. ಗ್ಲಾನಿರ್ಭವತಿ ಭಾರತ ತದಾತ್ಮಾನಂ ಚತುಸ್ಸುರತ ಸರ್ವನಾಂ ಧರ್ಮಸ್ಯ ತದಾತ್ಮಾನಂ ಚತುಸ್ಸುತ ಸಂಭವಾದಿ ಉಗೆ ಉಗೆ. ಇದೇನಪ್ಪ ಕಳನಾಯಕನ ಬಾಯಿನ ಸ್ರವಸುತ್ತ ಲೋಕ ಶೋಕ ಬರ್ತಾ ಇದೆ, ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯ ಹೆಚ್ಚಾದಾಗ, ಅಧರ್ಮ ತಾಂಡ ಮಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರ ಯಾವುದೋ ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಬಡವರು ವೈರಿ. ಆದ್ರೆ ಇದು ಕಲಿಯುಗ, ತಲೆ ಇರುವವರ ಕಲಿಯುಗ, ತಲೆ ಹೊಡೆಯುವವರ ಕಲಿಯುಗ, ತಲೆ ಕತ್ತರಿಸುವವರ ಕಲಿಯುಗ. ಅಂದಾಗ ದೇವ್ರು ಹುಟ್ಟೋದಂದ್ರೇನು? ನಮ್ಮಂತ ಕಳನಾಯಕರನ್ನ ಬಟ್ಟ ಹಾಕೋದಂದ್ರೇನು? ಸಾಧ್ಯವಿಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬೇಡ್ತೀವಿ. ತಿನ್ನಕ ಕೂಳಿಲ್ಲಂತಲ್ಲ, ನೀವು ನೀಡುತ್ತಿರುವ ಒಂದೇ ಒಂದು ಹೋಟಿನ ಬಣ್ಣ ಬಣ್ಣದ ಮಾತುಗಳು ಹೇಳ್ತೀವಿ, ಇಲ್ಲ ಸಲ್ಲದ ಕಥೆಗಳು ಕಟ್ತೀವಿ. ತಿನ್ನ ಕನ್ನ ಕೊಡ್ತೀವಿ, ಕುಡಿಯ ಖಂಡನ ಕೊಡ್ತೀವಿ. ಏ ಕುಲಕರ್ಣಿ, ಪ್ರಸಂಗ ಪೇತ್ರ ಮಗ್ಲಾಗ ಮನ್ಕೊಳಕ್ ಹೆಣ್ಣು ಕೊಡ್ತೀವಿ. ಹೆಂಗಾರ ಮಾಡಿ ಹೋಟಕ್ಕೆ ತಗೋತೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗೊಮ್ಮತೀವಿ, ಗುಮ್ಮಿಸ್ಕೊಳ್ಳಾಗ. ಇದು ನಾವು ಹಾಕುತ್ತಿರುವ ರಾಜಕೀಯ ಲೆಕ್ಕಾಚಾರ. ನಿಮಗ ಅರ್ಥ ಆಗಲ್ಲ, ಅರ್ಥ ಆದ್ರ ಪಕ್ಕದಲ್ಲಿ ಹೇಳಲ್ಲ. ಹೇಳಿದ್ರೆ ತಿಳ್ಕೋ ವ್ಯವಹಾರ ನಾವನಿಗಿರಲ್ಲ. ನಮಗೆ ಹೆಚ್ಚಾಗಿರ್ತೀನಿ ಊರದಲ್ಲಿ ತೊಳಿ ಹೊಡ್ರಪ್ಪ.
ನೀವು ಬದಲಾಗಲ್ಲ. ನಿಮ್ಮನ್ನು ಬದಲಾಗಕ್ಕೆ ನಮ್ಮಂತವ್ರು ಬಿಡೋದಿಲ್ಲ. ಆಫ್ಟರ್ ಒಬ್ಬ ಪಾನ್ ಶಾಪ್ ಹಾಕಿದವನು ಬೆಳಕಾಗ 100 ಇದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ನಾವು ಆಸೆ ಪಡುತ್ತಪ್ಪ. ಇದೇ ನಿಮ್ಮ ಮುಸುಡಿ ನಂಬಿಕೊಂಡು ಚುನಾವಣೆಯಲ್ಲಿ ಓಟಿಗೆ 500,000 ಹಂಚಿದಿರಲ್ಲ, ಹೆಂಗ್ ತೆಗಿಬೇಕ್ರಪ್ಪ? ಹೆಂಗ್ ತೆಗಿಬೇಕು? ಇವ್ರೆ ಜೋಳ ಗೋಧಿ ಮಾರಿ ಇಲೆಕ್ಷನ್ ಮಾಡ್ತಾರೆ. ಅವನವನು ಹಳಿ ಖಾಲಿ ಆದಾಳಿ ಉಸುರು ಮಾಡೋದು, ರೊಕ್ಕ ಪೇಟೆಯಾಗಿ ಇಟ್ಟು 5 ವರ್ಷ ಆಗಾನ ಹಂಚ್ತಾರಪ್ಪ, ಹಂಚ್ತಾರ. ಯಾರು ರೊಕ್ಕ ಬಿಡಬೇಡ್ರಿ, ರೊಕ್ಕ ಹತ್ತೊಂಡು ಓಟ್ ಹಾಕಿ. ಭೂಮಿ ಮೇಲೆ ರೈತ ಒಂದ ಬೀಜ ಬಿತ್ತನೆ ಒಂದು ತೆನೆಗೆ ಆಸೆ ಪಡ್ತಾರೆ. ನಾವು ಆಸೆ ಪಡುತ್ತಪ್ಪ. ದಟ್ ಈಸ್ ಮೈ ಓನ್ ಬಿಸ್ನೆಸ್. ಬಂಡವಾಳ ಹಾಕಿದೀವರ ಬಂಡವಾಳ ತಕ್ಕೊಳಕಬೇಕು. ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕುವ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ. ಅರ್ಥ ಆಗಕ್ಕೆ ನಾವು ಬಿಡೋದಿಲ್ಲ. ಸರ್ಕಾರಿ ದವಾಖಾನೆ ಮಾಡಿಕೊಡ್ರಿ, ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ರಸ್ತೆ ಮಾಡಿಕೊಡ್ರಿ ಅಂತ ಹಿಂದೆ ಬಿದ್ದಿರ ಬೋಕ್ಯ ನಿಮ್ಮ ಅಪ್ಪ ಮೋಸ್ತಾರ. ಬಂಡವಾಳ ಹಾಕಿದೇವಂದ್ರೆ ಬಂಡವಾಳ ತಕ್ಕೊಳಕ ಬೇಕು. ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕುವ